ಅಯೋಗ್ಯ ಬಗ್ಗೆ one word. What do you feel about Sandalwood? ಚೆನ್ನಾಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಟಾಕ್ಸಿಕ್ ಅಂತ ಮೂವಿಗಳು. Love makes monsters of women. ಕನ್ನಡ ಸಿನಿಮಾ ಬಗ್ಗೆ ನಾವು ವಲಸೆ ಹೋಗ್ತಾರೆ. ಎಂಟರ್ಟೈನ್ಮೆಂಟ್. ಅಯೋಗ್ಯ 2 ಬಗ್ಗೆ. ಅಗೇನ್ ಎಂಟರ್ಟೈನ್ಮೆಂಟ್. Okay, as a director, what do you feel about Sandalwood? ಸ್ಯಾಂಡಲ್ವುಡ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅವ್ರು ಮಾತ್ರ ಚೆನ್ನಾಗಿದೆ. Okay, so ಅಯೋಗ್ಯ 2 ಅಲ್ಲಿ ಜನರು what is the takeaway of movies? ಎಂಟರ್ಟೈನ್ಮೆಂಟ್ ಇತ್ತು, ಮನೆಗೆ ಹೋಗ್ತಾರೆ ಮತ್ತೆ ವಾಪಸ್ ಬರ್ತಾರೆ, ಅದೇ ನೋಡಿ. Okay, as a director, ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಕನಸು ಏನು? ಡೂ ಯು ಡೂ ರಿಯಲಿಸ್ಟಿಕ್ ಆಗಿ ಸಿನಿಮಾ ಮಾಡಬೇಕಾ ಅಥವಾ ಇಮ್ಯಾಜಿನರಿ ಸಿನಿಮಾಸ್? ನೋ, ನಾನು ಈಗ ಅಯೋಗ್ಯ ಥರ ಹಳ್ಳಿ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊತೀನಿ. ಓಕೆ, ಲೈವ್ ಆಗಿರೋದು ಇಷ್ಟಪಡ್ತೀನಿ. ಓಕೆ, ಸೊ ಈ 8 years ಗ್ಯಾಪಲ್ಲಿ ಅಯೋಗ್ಯ ಮತ್ತೆ ಅಯೋಗ್ಯ 2 ಬರಬೇಕಂದ್ರೆ ನಿಯರ್ಲಿ ಇಟ್ ವಾಸ್ 8 year ಗ್ಯಾಪ್. ಸೊ ಈಗಲೂ ಕೂಡ ನಾನು ಅಯೋಗ್ಯ ಜಸ್ಟ್ ನೋಡ್ಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಆಗುತ್ತಾ ಅಯೋಗ್ಯ 2? ಖಂಡಿತ. ಓಕೆ, ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮನ್ನು ನಕ್ಕೋದಕ್ಕಿಸಲು, ಮನರಂಜಿಸಲು ಬರೀ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಅಯೋಗ್ಯ 1 ಏನಿತ್ತು ಆಶೀರ್ವಾದ ಮಾಡಿದ್ರಿ. ಕ್ಯಾರೆಕ್ಟರ್ಗಳ ಬಗ್ಗೆ, ಸಿನಿಮಾ ಕಥೆ ಬಗ್ಗೆ, ಹಾಗೆ ಅಯೋಗ್ಯ 2 ಅಷ್ಟೇ. ನೀವು ನಕ್ಬೇಕು, ಮತ್ತೆ ಹೋಗಿ ನಕ್ಸೋದು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಬರ್ತೀರಾ ಅಂತ ಒಂದು ಒಳ್ಳೆ ಸಿನಿಮಾನ ನಮ್ಮ ತಂಡ ಕಟ್ಕೊಂಡಿದೆ. ಸೊ ಬಂದು ಆಶೀರ್ವಾದ ಮಾಡಿ ಹರಸಿ. ಹಾಗೆ 7ನೇ ತಾರೀಕು ಆಗಸ್ಟ್ ಮರಿಬೇಡಿ, 7ನೇ ತಾರೀಕು ಆಗಸ್ಟ್ ಅಯೋಗ್ಯ 2 ನೋಡಿ ಆಶೀರ್ವಾದ. ಗ್ರೇಟ್. ಕನ್ನಡ ಸಿನಿಮಾ ಬಗ್ಗೆ ನಿಮ್ಗಿರುವಂತಹ ಒಂದು ಲೈಕ್ ಕನಸು ಅಂತ ಏನು ಹೇಳ್ತೀರಾ? ವೆರಿ ವಾಂಟ್ ಟು ಸಿ ಕನ್ನಡ ಸಿನಿಮಾಸ್ ಇನ್ ದ ಫ್ಯೂಚರ್? ಕನ್ನಡ ಚಿತ್ರರಂಗದ ಇವತ್ತು ನಾವು DA ಮತ್ತು DTS ಮಾಡೋಕ್ಕೆ ಒಳ್ಳೊಳ್ಳೆ ಕ್ವಾಲಿಟಿ ಕಂಪ್ನಿಗಳು ಹುಡ್ಕೊಂಡು ನಾವೆಲ್ಲೋ ಆಂಧ್ರ, ತಮಿಳುನಾಡು ಹೋಗ್ತಾ ಇದ್ದೀವಿ. ಅಷ್ಟು ಹಣ ಮತ್ತು ಜಾಗಗಳು ಕರ್ನಾಟಕದಲ್ಲಿ ಇದೆ. ಅದೆಲ್ಲ ಇಲ್ಲೇ ಆಗಬೇಕು. ಒಂದು ಕಾಲದಲ್ಲಿ ಕರ್ನಾಟಕಕ್ಕೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ತಮಿಳುನಾಡು ಅಂದರೆ ಎಲ್ಲ ಹೈದರಾಬಾದ್, ತಮಿಳೆಲ್ಲ ಹೋಗ್ತಾ ಇದ್ವಿ. ಇವತ್ತು ನಾವು ವಲಸೆ ಹೋಗ್ತಾ ಇದ್ದೀವಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆ ಥರದ ಒಂದು ಬೆಳವಣಿಗೆ ಆಗಿದೆ. ಎಲ್ಲನೂ ನಮ್ಮಲ್ಲೇ ಸಿಗಬೇಕು, ಸ್ಟುಡಿಯೋಗಳಾಗಬೇಕು, ಒಳ್ಳೊಳ್ಳೆ ಟೆಕ್ನಾಲಜಿ ತರಬೇಕು. ಟಾಕ್ಸಿಕ್ ಅನ್ನೋ ಮೂವಿಗಳು ಕನ್ನಡದಿಂದನೇ ಈ ಥರ ಒಂದು ಗ್ಲೋಬಲ್ ಲೆವೆಲಲ್ಲಿ ಒಂದೇ ಆಗಬಾರ್ದು, 100 ಆಗಬೇಕು. ಅನ್ನೋದು ಸಮೃದ್ಧವಾದಂಥ ಸಂಪದ್ಭರಿತ ಕನ್ನಡ ಚಿತ್ರರಂಗ ಆಗಬೇಕು. ಈ ಥರ ಹೊರಗಿರಬಾರ್ದು ಅನ್ನೋದಷ್ಟೇ. ಓಕೆ, ಸೊ ಕನ್ನಡ ಚಿತ್ರರಂಗ ಜೊತೆಗೆ ಹುಬ್ಬಳ್ಳಿ ಅಥವಾ ಉತ್ತರ ಕರ್ನಾಟಕ, ಹೌ ಡು ಯು ರಿಲೇಟ್? ಉಸಿರು ಕನ್ನಡ ಚಿತ್ರರಂಗಕ್ಕೆ ಉಸಿರು ಹುಬ್ಬಳ್ಳಿಯ ಜನ. ಆ ಪ್ರೀತಿ ಈ ಕರಾವಳಿ ಊಟಕ್ಕೆ ಹೋದ್ರೂ ಆಹಾ ಏನ್ರಿ ಆ ಪ್ರೀತಿ, ಇದೆಲ್ಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಬಟ್ ಇದು ಎಕ್ಸ್ಟ್ರಾ ಪ್ರೀತಿ. ಒಂದು ಕೆಲವು ಭಾಗಗಳು ಆರ್ಟ್ ಸಿನಿಮಾಗೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಅನ್ನೋದು ಚಿತ್ರರಂಗಕ್ಕೆ ಉಸಿರಿದ್ದಂಗೆ. ಈ ಉಸಿರು ಯಾವತ್ತೂ ಸದಾ ಕಾಲ ಇದೇ ರೀತಿ ಎಲ್ಲರೂ ಆಕ್ಸಿಜನ್ ರೂಪದಲ್ಲಿ ಹೋಗ್ಲಿ, ನಮಗೆಲ್ಲ ಇನ್ನೊಂದಷ್ಟು ಸಮೃದ್ಧವಾದ ಜೀವನ ಕೊಡ್ಲಿ. ಕನ್ನಡ ಇಲ್ಲೂ ಬೆಳೀತಾ ಇದೆ, ಮುಂದೂ ಬೆಳೆಸ್ಕೊಂಡು ಹೋಗುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಜನ ಕಲಾವಿದರು ಇದ್ದಾರೆ. ಇನ್ ಯುವರ್ ಅಪ್ಕಮಿಂಗ್ ಮೂವೀಸ್ ಉತ್ತರ ಕನ್ನಡದ ಜನತೆಗೆ ಅಥವಾ ಕಲಾವಿದರಿಗೆ ಒಂದು ರೆಪ್ರೆಸೆಂಟೇಷನ್ ನಿಮ್ಮ ಮೂವೀಸ್ ಅಲ್ಲಿ? ನಿನ್ನೆ ತನ್ನ ಪ್ರಿಯಾ ಸಾವದಿ ಮುದ್ದು ಲಕ್ಷ್ಮಿ ಇದಕ್ಕೆ ಒಂದು ರೀಲ್ ಮಾಡಾಕಿದ್ರು. ನನ್ನ ಮೆಸೇಜ್ ಆಗ್ತದೆ, ನನ್ನ ಮುಂದಿನ ಸಿನಿಮಾದಲ್ಲಿ ಹ್ಯಾಕ್ ಮಾಡಬೇಕು ಅಂತ. ಯಾಕೆಂದ್ರೆ ಅವರಷ್ಟು ಪ್ರೀತಿಯಿಂದ ಹಾಕ್ಬೇಕಾದ್ರೆ ಕಲಾವಿದರಿಗೆ ನಾವೇನು ಕೊಡ್ಬೋದು, ಭಗವಂತ ನಮ್ಗೆ ಅವಕಾಶ ಕೊಡಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೋದು. ಶೇಕಡ ನಾನು ಕಲ್ಟ್ ಸಿನಿಮಾದಲ್ಲೂ ಹೇಳಿದ್ದೆ, ಉತ್ತರ ಕನ್ನಡ ಭಾಷೆ ಸಿನಿಮಾ ಮಾಡ್ತೀನಿ ಅಂತ. ಅದು ಮೇ ಬಿ ಜಾಹಿದ್ ಖಾನ್ ಸರ್ ಜೊತೆ ನನ್ನ ಜೊತೆ ಒಂದು ಮಾತುಕತೆ ಇದೆ. ಆಯಿತು ಅಂದರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಹುಬ್ಳಿಲೇ ನಡೆಯುವಂಥ ಒಂದು ಸಿನಿಮಾ ಆಗುತ್ತೆ. ಅದನ್ನು ಈ ಜನಕ್ಕೆ ನಾನು ಒಂದು ಗಿಫ್ಟ್ ಹಾಕೋದು. Thank you so much. Thank you very much for talking to us. Thank you.